ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಸರ್ಪ್ರೈಸ್ ಕೂಡ ಇದೆ. ಯಾರಾದರೂ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋರಿಗೆ. ಸೊ ಹೀಗಾಗಿ ನನಗೆ ಅನ್ಸುತ್ತೆ ಈ ಒಂದು ವಿಡಿಯೋ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಕೂಡ ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ನಾನು ನಿಮಗೆ ಸ್ಕ್ರಂಚಿದು ಕಿಟ್ಟನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಸುಮಾರು ಜನ ಹೇಳ್ತಾ ಇದ್ರಿ ನಾನು ಕೂಡ ಮನೆಯಿಂದ ಏನಾದರೂ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದ್ರಿ. ಸೊ ಅಂಥವ್ರಿಗೆ ನಾನು ಇಲ್ಲಿ ಆ್ಯಕ್ಚುಲಿ ಸುಮಾರು ವೀಡಿಯೋಸ್ಗಳನ್ನ ಈ ಚಾನಲಲ್ಲಿ ಮಾಡಿದ್ದೀನಿ, ಇದುವರೆಗೂ ಕೂಡ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ನಾನು ಖುದ್ದಾಗಿ ಫಸ್ಟು ನಾನು ಹೊಲಿಗೆ ಕೆಲಸ ಹೇಗೆ ಸಿಗುತ್ತೆ ಎಲ್ಲ ರಿಸರ್ಚ್ ಮಾಡಿ ನಂತರ ನಾನು ಕೂಡ ಅಲ್ಲಿ ಅಪ್ಲೈ ಮಾಡಿ ನಂತರ ಅಲ್ಲಿಂದ ಕೆಲಸ ತೊಗೊಂಡು ನಂತರ ಇವಾಗ ಕೆಲಸ ಮಾಡಿ ನಿಮ್ಗೆ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ಸುಮಾರು ಜನ ಹೆಣ್ಮಕ್ಳು ನಾವು ಕೂಡ ಮನೆಯಿಂದ ಮಾಡ್ಬೋದು ಅಂತ ಕೇಳ್ತಾ ಇದ್ರಿ. ಮಾಡಬೇಕಂದ್ರೂ ಕೂಡ ನಾನು ಸುಮಾರು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹಳೆ ವೀಡಿಯೋಸಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳಿ. ಸೊ ಬಟ್ ಆದರೂ ಕೂಡ ನಾವಿರೋ ಕಡೆ ಫ್ಯಾಬ್ರಿಕ್ ಏನಿರುತ್ತೆ ಅಂದರೆ ಬಟ್ಟೆ ಏನು ಸಿಗುತ್ತೆ ಅದು ಒಂದು ಒಳ್ಳೆ ಕ್ವಾಲಿಟಿ ಸಿಗ್ತಾ ಇಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ರಿ. ಇನ್ನೊಬ್ರು ಸಿಕ್ಕರೂ ಕೂಡ ತುಂಬಾ ನಮಗೆ ರೇಟ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಮಧ್ಯದಲ್ಲಿ ಸುಮಾರು ಜನ ಹೇಳಿದ್ರಿ ಸೊ ನೀವಿರೋ ಕಡೆಯಿಂದ ಏನಾದರೂ ನಮ್ಗೆ ಸಿಕ್ಕರೆ ನಮಗೆ ಏನಾದರೂ ಪ್ರೊವೈಡ್ ಮಾಡ್ಬೋದಾ ಅಂತ ಕೂಡ ಹೇಳಿದ್ರಿ. ಸೊ ಆ ಟೈಮಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ. ಸೊ ಇವಾಗ ಫೈನಲಿ ಆ ದಿನ ಬಂತು ಅಂತ ಅನ್ಕೋತೀನಿ. ನಾವಿವಾಗ ಒಂದು ಚಿಕ್ಕದೊಂದು ಸ್ಟಾರ್ಟಪ್ ಕಿಟ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಈ ಕಿಟ್ಟನ್ನೇ ನೀವು ಬಳಸ್ಕೊಂಡು ನಿಮ್ಮದೊಂದು ಚಿಕ್ಕದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಯಾರು ಬೇಕಾದರೂ ಕೂಡ ಮಾಡ್ಬೋದು. ಇದನ್ನು ಓದಿಲ್ಲ ಅಂದರೂ ಕೂಡ ಮಾಡ್ಬೋದು. ಮೀಶೋದಲ್ಲಿ ಇವಾಗ ಆಲ್ರೆಡಿ ಏನು ಹೊಲಿಗೆ ಕೆಲಸ ಸಿಗ್ತಾ ಇದೆ. ಮೀಶೋದಲ್ಲಿ ಅಲ್ಲದೇನು ಕೂಡ ಸುಮಾರು ಪ್ಲಾಟ್ಫಾರ್ಮ್ಗಳಿದೆ, ಅಲ್ಲಿಂದ ನಿಮಗೆ ಹೊಲಿಗೆ ಕೆಲಸ ಸಿಗುತ್ತೆ. ಅದೊಂದು ಕೂಡ ಆಫ್ಲೈನು ಆನ್ಲೈನ್ ಹೇಗೆ ಮಾಡೋದು ಅಂತ ಸುಮಾರು ವೀಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ. ಬರುವಂಥ ವೀಡಿಯೋಸ್ಗಳು ಕೂಡ ಸುಮಾರು ನಾನು ನಿಮಗೆ ಎಲ್ಲವನ್ನು ತೋರಿಸ್ತೀನಿ ಯಾವ ರೀತಿ ಕೆಲಸ ಮಾಡೋದಿರುತ್ತೆ ಅಂತ ಹೇಳಿ. ಆ ರೀತಿ ನೀವೆಲ್ಲ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಚಿಕ್ಕದೊಂದು ಮೊಬೈಲ್ ಫೋನ್ ಇದ್ದರೆ ಸಾಕಿದ್ದಕ್ಕೆ ನೀವು ಈ ಕೆಲಸವನ್ನು ನಿಮ್ಮ ಮನೆಯಿಂದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಇವಾಗ ನಾನು ಫ್ಯಾಬ್ರಿಕ್ ತೋರಿಸ್ತಿದ್ದೀನಿ. ಸೊ ಫ್ಯಾಬ್ರಿಕ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಹೇಳಿಬಿಟ್ಟು ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು. ಆ್ಯಂಡ್ ತುಂಬ ಒಳ್ಳೆ ಕ್ವಾಲಿಟಿ ಫ್ಯಾಬ್ರಿಕ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಬೇಕಂತಂದರೆ ನಾನು ಒಂದೊಂದು ಫೋಟೋಸ್ಕೊಂಡು ಕೂಡ ನಾನು ನಿಮ್ಗೆ ಇಲ್ಲಿ ಕ್ಲಿಕ್ ಮಾಡಿ ಕೂಡ ಹಾಕ್ತೇನೆ ಬೇಕಂದರೆ. ಓಕೆ, ಇಲ್ಲ ಅಂತಂದರೆ ಆಲ್ಮೋಸ್ಟ್ ಇವಾಗ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಆ್ಯಕ್ಚುಲಿ. ಸೊ ಇದೇ ರೀತಿ ಫ್ಯಾಬ್ರಿಕ್ ನೋಡಿದರೆ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಸ್ಮೂತ್ ಆ್ಯಂಡ್ ತುಂಬಾ ಚೆನ್ನಾಗಿರುವಂಥದ್ದು. ಮತ್ತು ಮತ್ತೊಂದು ಮೇನ್ ಅಂತಂದರೆ ಈ ರೀತಿ ಫ್ಯಾಬ್ರಿಕ್ ಹೇಗಿರುತ್ತೆ ಅಂತಂದರೆ ಪ್ರೀಮಿಯಂ ಸ್ಯಾಟಿನ್ ಅಂತ ಹೇಳ್ತೀವಿ. ಕಟ್ ಮಾಡಿ ಹೊಲಿಯೋವಾಗ ಏನಾಗಿರುತ್ತೆ ಅಂದರೆ ಯಾವುದೇ ರೀತಿಯಲ್ಲಿ ಇದನ್ನಾಗಲ್ಲ, ಏನಂದರೆ ಎಳೆಯಾಗಿ ಬರೋದಿಲ್ಲ. ಸೊ ಕೆಲವೊಂದು ಸ್ಯಾಟಿನ್ ಅಂತ ಆದಮೇಲೆ ನಾವು ಶಾಪ್ನವ್ರಿಗೆ ಹೇಳ್ತೀವಲ್ವ ಸ್ಯಾಟಿನ್ ಕೊಡಿ ಅಂತ ಹೇಳಿದರೆ ಬಟ್ಟೆನ, ಅದು ಕೆಲವೊಂದು ಬಟ್ಟೆಗಳು ಹೇಗಿರುತ್ತೆ ಅಂದರೆ ಹೇಗೆ ಕಟ್ ಮಾಡ್ತೀರಿ ಹಾಗೆ ಎಳೆ ತೆಗೆಯುತ್ತೆ ಬರುತ್ತದು. ಬಟ್ ಆದರೆ ಈ ಬಟ್ಟೆಗಳು ಹಂಗಿರೋದಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೊಲಿಯೋಗೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ಆ ರೀತಿ ಎಳೆ ಬಂದರೆ ತುಂಬಾ ಡಿಸ್ಟರ್ಬ್ ಆಗಿಬಿಡ್ತೀವಿ. ಒಂದು 2-3 ಐಟಮ್ ಮಾಡ್ಬೋದು ಅಷ್ಟೇ. ಬಟ್ ಆಮೇಲೆ ಬೋರ್ ಆಗಿಬಿಡ್ತೀವಿ ಆ್ಯಕ್ಚುಲಿ. ನಾನು ಇದನ್ನು ತುಂಬ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನಗೆ ಆಗಿದೆ ಆ್ಯಕ್ಚುಲಿ. ಸೊ ಹೀಗಾಗಿ ಬಟ್ಟೆ ತರುವಾಗ ತುಂಬಾ ಕೇರ್ಫುಲ್ಲಾಗಿ ನೋಡಿ ತೊಗೊಂಡ್ಬಂದ್ಬಿಡ್ತೀನಿ. ಇದರಿಂದ ಹೆಡ್ಏಕ್ ನನಗಿರೋದಿಲ್ಲ. ಯಾವ ರೀತಿ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ಬೋದು ಅಂತಂದರೆ ತುಂಬ ಈಸಿಯಾಗಿ ಮಾಡಿಬಿಡ್ತೀನಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಎಲ್ಲ ಬಟ್ಟೆಗಳು ನಿಮ್ಮ ಊರಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಸ್ಕ್ರಂಚಿದೊಂದು ಚಿಕ್ಕದೊಂದು ಸ್ಟಾರ್ಟಪ್ ಕಿಟ್ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದೆ. ಇದರಿಂದ ಏನಾಗುತ್ತೆ ಅಂತಂದರೆ ತುಂಬ ಕಡಿಮೆ ಒಂದು ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ ಬಂಡವಾಳದಿಂದ ನೀವೊಂದು ಚಿಕ್ಕದೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೊಲಿಗೆ ಕೆಲಸ ಅಂತ ಕೂಡ ನಾನು ಇಲ್ಲಿ ಹೇಳ್ಬೋದು. ಸೊ ಇದರಲ್ಲಿ ಸ್ಕ್ರಂಚಿ ಕಿಟ್ ನಾವು ಇವಾಗ ಹೇಳ್ತಾ ಇದ್ದೀನಿ. ಸ್ಕ್ರಂಚಿ ಕಿಟ್ಟಲ್ಲಿ ನಿಮಗೆ ಏನೇನು ಸಿಗುತ್ತೆ, ಎಷ್ಟಕ್ಕೆ ಸಿಗ್ತಾ ಇದೆ, ಆ್ಯಂಡ್ ತುಂಬ ಕಡಿಮೆ ಪ್ರೈಸ್ ಇಟ್ಟಿದ್ದೀನಿ ನಾನು ಇದಕ್ಕೆ. ತುಂಬ ಹೈ ಇಟ್ಟಿಲ್ಲ. ಯಾಕಂದರೆ ಎಲ್ಲ ಹೆಣ್ಮಕ್ಳು, ಬಡ ಹೆಣ್ಮಕ್ಳು ಎಲ್ಲರೂ ಅಂದರೆ ಏನು ಮಾಡೋಕ್ಕಾಗಲ್ಲ ಅನ್ನೋರು ಕೂಡ, ಅಂದರೆ ಇವಾಗ ನಮ್ಮ ಹತ್ರ ಅಷ್ಟೊಂದು ಇಲ್ಲವೇ ಇಲ್ಲ ಅಂತ ಅನ್ನೋರು ಕೂಡ ಸ್ಟಾರ್ಟ್ ಮಾಡಲಿ ಅಂತ. ಸೊ ಈ ಚಿಕ್ಕದೊಂದು ನಾನೊಂದು ಸ್ಟಾರ್ಟಪ್ ಕಿಟ್ ರೆಡಿ ಮಾಡಿದ್ದೀನಿ ನಿಮಗೋಸ್ಕರ. ಮೇ ಬಿ ಇದು ಇವಾಗ ಯೂಟ್ಯೂಬಲ್ಲೇ ಫಸ್ಟ್ ಅಂತ ಅನ್ಕೋಬೋದು. ಯಾಕಂದರೆ ಯೂಟ್ಯೂಬಲ್ಲಿ ಯಾರು ಕೂಡ ಇದುವರೆಗೂ ಸ್ಕ್ರಂಚಿ ಕಿಟ್ ಅದು ಅಫೋರ್ಡೆಬಲ್ ಇರೋದನ್ನು ಯಾರು ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋವಂಥದ್ದು ಅಂತ ಅನ್ಕೋತೀನಿ. ಆ್ಯಂಡ್ ತುಂಬಾ ಸಿಂಪಲ್ ಆಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದೀವಿ ಅಂತಂದರೆ ನೀವು ಇದನ್ನು ಚಿಕ್ಕದೊಂದು ಕಿಟ್ಟನ್ನು ತರಿಸ್ಕೊಂಡು ಸೊ ನೀವೇನು ಮಾಡ್ಬೋದು, ನಿಮ್ಮ ಮನೆಯಿಂದಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಮಾಡ್ಬೇಕು ಅನ್ನೋದನ್ನು ನಾನು ಇವಾಗ ಮುಂದೆ ಬರುವಂಥ ದಿನದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಅದು ಕೂಡ ನಿಮಗೆ ನೋಡ್ತಾ ಹೋದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ ಬಿಸ್ನೆಸ್ ಎಲ್ಲ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಮೇನ್ ಇವಾಗ ಕಿಟ್ಟಲ್ಲಿ ಏನೇನು ನಾವು ಕೊಡ್ತಾ ಇದ್ದೀವಿ, ಏನೇನು ಇನ್ಕ್ಲೂಡ್ ಇರುತ್ತೆ ಮತ್ತು ಎಷ್ಟಕ್ಕೆ ಸಿಗುತ್ತೆ, ಸೊ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕ್ರಂಚಿ ಕಿಟ್ಟಲ್ಲಿ ಏನೇನು ಸಿಗುತ್ತೆ ನಿಮಗೆ ಅಂತ ಹೇಳಿ. ಯಾವಾಗ ನೀವು ಇಲ್ಲಿ ಸ್ಕ್ರಂಚಿ ಕಿಟ್ಟನ್ನು ಅಂದರೆ ಸ್ಟಾರ್ಟಪ್ ಕಿಟ್ಟನ್ನು ಏನು ತರಿಸ್ತೀರಿ ನೋಡಿ, ಸೊ ಅದರಲ್ಲಿ ಮೇನ್ ಅಂತಂದರೆ ನಾನು ಫ್ಯಾಬ್ರಿಕ್ಗಳನ್ನ ನಿಮಗೆ ನೀಡ್ತಾ ಇದ್ದೀನಿ. ಫ್ಯಾಬ್ರಿಕ್ಸ್ಗಳು ಓಕೆ. ಸೊ ಈ ಫ್ಯಾಬ್ರಿಕ್ಸ್ಗಳು ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಕಲರ್ಸ್ ಬಂದಿರುತ್ತೆ ಫ್ಯಾಬ್ರಿಕ್ಕು. ಸೊ ಅದರದ್ದು ದಾರ ಸಿಗುತ್ತೆ, ಆ ದಾರ ನಾನು ನೀಡ್ತಾ ಇದ್ದೀವಿ. ಆ್ಯಂಡ್ ಅದ್ರ ಜೊತೆ ಕೂಡ ನಿಮಗೆ ಇಲ್ಲಿ ಇಲಾಸ್ಟಿಕ್, ಒಳ್ಳೆ ಕ್ವಾಲಿಟಿದು ಇಲಾಸ್ಟಿಕ್ ಇದನ್ನು ಕೂಡ ನೀಡ್ತಾ ಇದ್ದೀನಿ. ಇದು ಕೂಡ ರೌಂಡ್ ಶೇಪಲ್ಲಿ ಇರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನು ರೌಂಡ್ ಶೇಪದೇ ಯೂಸ್ ಮಾಡೋದು. ಸೊ ರೌಂಡ್ ಶೇಪ್ ನಾವು ನೀಡ್ತಾ ಇದ್ದೀವಿ ಕಿಟ್ಟದಲ್ಲಿ. ಮೇನ್ ಅಂತಂದರೆ ಈ ಒಂದು ರೌಂಡ್ ಶೇಪ್ ಇರುವಂಥ ಏನು ಇಲಾಸ್ಟಿಕ್ ಹೇಳ್ತಾ ಇದ್ದೀನಿ, ಇದು ನಿಮಗೆ ಒಂದು 3-4 ಮೀಟರ್ ನಾವು ನೀಡ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿದಿರುತ್ತೆ. ಆ್ಯಂಡ್ ಅದನ್ನು ಕೂಡ ಸೇಫ್ಟಿ ಪಿನ್ ಈ ಒಂದು ಕಿಟ್ಟಲ್ಲಿ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ
ನಮ್ಮದು ಇಲಾಸ್ಟಿಕ್ ಸೈಜ್ ಎಷ್ಟಿರಬೇಕು ಅದನ್ನ ಒಂದು ಸ್ಯಾಂಪಲ್ ಕೂಡ ನಾನು ಇಟ್ಟಿರ್ತೀನಿ. ಇದರಿಂದ ನಿಮಗೆ ಯಾವಾಗ ನೀವು ಸ್ಕ್ರಂಚಿ ಮಾಡ್ತೀರಿ ಸೊ ಇದ್ರದ್ದು ಸೈಜ್ ನೋಡಿಕೊಂಡು ಇದರ ಪ್ರಕಾರನೇ ನೀವು ಕಟ್ ಮಾಡಿಕೊಂಡು ಅದರಲ್ಲಿ ಜಸ್ಟ್ ಇನ್ಸರ್ಟ್ ಮಾಡ್ಬೋದು ನೀವು ಸ್ಕ್ರಂಚಿದಲ್ಲಿ. ಓಕೆ, ಇದರಿಂದ ಈಸಿ ಆಗುತ್ತೆ. ಇದ್ರದ್ದು ಅಳತೆ ಕೂಡ ಇದರಲ್ಲೇ ಇರುತ್ತೆ, ಇದೇ ಕಿಟ್ಟಲ್ಲೇ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ರೀತಿ ನಾನು ಸ್ಕ್ರಂಚಿದು ನಿಮಗೆ ಸೈಜಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಟ್ಟು ನಮಗೆ 5 ಸೈಜ್ ಬರುತ್ತೆ. ಲೈಕ್ ಇವಾಗ ಮೀಡಿಯಮ್ಮು, ಲಾರ್ಜು, ಓಕೆ, ಎಕ್ಸೆಲ್ಲು, ಡಬಲ್ ಎಕ್ಸೆಲ್ಲು ಆ ರೀತಿಯೆಲ್ಲ ಇರುತ್ತೆ. ಆ್ಯಂಡ್ ಇದಕ್ಕೆ ನಾವು ಇವಾಗ 5 ಸೆಟ್ ಏನಿರುತ್ತೆ ಅಂದರೆ 5 ಏನು ಸ್ಕ್ರಂಚೀಸ್ಗಳು ನಾವೇನು ಮಾಡ್ತೀವಿ ಸೊ ಅದ್ರದ್ದು ನಾನು ನಿಮಗೆ ಮೇಜರ್ಮೆಂಟು ಕೂಡ ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈಸಿಯಾಗಿ ಏನಾಗುತ್ತೆ ಅಂದರೆ ಜಸ್ಟ್ ನೀವು ಇಟ್ಟು ಮಾರ್ಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸ್ಕ್ರಂಚೀಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು ಬಿಸ್ನೆಸ್ನ. ಓಕೆ, ಸೊ ಈ ರೀತಿ ಕೂಡ ನಾನು ನಿಮಗೆ ಅಳತೆಗೆ ರಿಲೇಟೆಡ್ ಇರುವಂಥದ್ದನ್ನು ನೀಡ್ತಾ ಇದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇದೆ ಅಲ್ವಾ, ಸೊ ಇದಲ್ಲೂ ಕೂಡ ಟ್ರಾನ್ಸ್ಪರೆಂಟ್ ಕೆಲವೊಂದು ಪೇಪರ್ಸ್ಗಳು ಕೂಡ ನೀಡ್ತಾ ಇದ್ದೀವಿ. ಟ್ರಾನ್ಸ್ಪರೆಂಟ್ ಇದು ಹೇಗಿರುತ್ತೆ ಯಾಕೆ ಅಂತಂದರೆ ನೀವು ಯಾವ ಪ್ರಾಡಕ್ಟ್ ರೆಡಿ ಮಾಡ್ತೀರಾ ಬೇರೆ ಯಾರಿಗಾದ್ರೂ ಕೊಡ್ತಾ ಇರ್ತೀರಲ್ವಾ ಸೊ ಅದ್ರಲ್ಲಿ ಪ್ಯಾಕ್ ಮಾಡಿ ನೀವು ಹಾಕ್ಬೋದು. ಸೊ ಈ ರೀತಿ ಟ್ರಾನ್ಸ್ಪರೆಂಟ್ ಪ್ಯಾಕಿಂಗ್ ಪೌಚ್ಗಳು ಕೂಡ ಕೊಡ್ತಾ ಇದ್ದೀವಿ. ಇದು ಒಂದು 4 ರಿಂದ 5 ಇರುತ್ತೆ. ಜಸ್ಟ್ ಸ್ಯಾಂಪಲ್ ಕಿಟ್ ಇದು, ಹೀಗಾಗಿ ನಾನು ತುಂಬಾ ಜಾಸ್ತಿ ಇಟ್ಟಿಲ್ಲ. ಬಟ್ ನಿಮಗೆ ತುಂಬ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಆವಾಗ ನೀವು ಮತ್ತೆ ನಮ್ಮ ಕಡೆಯಿಂದ ತೊಗೋಬೋದು. ಬಟ್ ಈ ಕಿಟ್ಟಲ್ಲಿ ನಾವು ಇಷ್ಟೇ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಲ್ಲೂ ಕೂಡ ಇದು ಮೇನ್ ಆಯಿತು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಫ್ಯಾಬ್ರಿಕ್ನ ನಿಮಗೆ ಸೊ ಫ್ಯಾಬ್ರಿಕ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಫ್ಯಾಬ್ರಿಕ್ ಕ್ವಾಲಿಟಿ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಈ ರೀತಿ ಫ್ಯಾಬ್ರಿಕ್ ನಿಮಗೆ ಸಿಗುತ್ತೆ. ಈ ರೀತಿ ಫ್ಯಾಬ್ರಿಕ್ ಏನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ 1/2 ಮೀಟರ್ ಇರುತ್ತೆ. 2 ಕಲರ್ದು ಮಿಕ್ಸ್ ಮಾಡ್ಕೊಂಡು ಈ ಕಿಟ್ಟಲ್ಲಿ ನಾವು ನೀಡ್ತಾ ಇದ್ದೀವಿ. ಅರ್ಧ ಮೀಟರ್ ಸಿಗುತ್ತೆ ನಿಮಗೆ ಒಂದು ಕಿಟ್ಟಲ್ಲಿ. ನೀವು ಇಲ್ಲಿ ಕಿಟ್ಟಲ್ಲಿ ನಿಮಗೆ ಅಂದರೆ 1 ಮೀಟರ್ ಕೂಡ ನಾವು ಕೊಡ್ಬೋದಾಗಿತ್ತು ಒಂದೇ ಕಲರ್ನ, ಬಟ್ ಬೇಡ ಅಂತ ನಾನು ಏನು ಮಾಡಿದ್ದೀನಿ ಅಂದರೆ 2 ಕಲರ್ ಕೊಡ್ತಾ ಇದ್ದೀನಿ. ಸೊ 2 ಕಲರಲ್ಲಿ ನೀವು ಆರಾಮಾಗಿ ಅರ್ಧ ಮೀಟರ್ ಇದೆ ಅಲ್ವಾ, ಸೊ ಆರಾಮಾಗಿ ನೀವು 10 ರಿಂದ 12 ಹೇರ್ ಸ್ಕ್ರಂಚೀಸ್ಗಳನ್ನ ರೆಡಿ ಮಾಡ್ಬೋದು. ಆ್ಯಂಡ್ ಆ್ಯಸ್ ಪರ್ ಸ್ಯಾಂಪಲ್ ಆಗಿ ನೀವು ಇಟ್ಕೊಂಡು ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಆರ್ಡರ್ಸ್ ಕೂಡ ಹೇಗೆ ಬರುತ್ತೆ ಆ ರೀತಿ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಸೊ ಸ್ಟಾರ್ಟಿಂಗ್ ಇವಾಗ ನಾವು ಮಾಡುವಾಗ ತುಂಬಾ ದುಡ್ಡು ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಲ್ಲ. ಚಿಕ್ಕದೊಂದು ಕಿಟ್ಟನ್ನು ತರಿಸ್ಕೊಳ್ಳಿ. ನಂತರ ನೀವು ಈ ರೀತಿ ಸ್ಕ್ರಂಚೀಸ್ಗಳನ್ನ ಮನೇಲಿ ರೆಡಿ ಹೇಗೆ ಮಾಡೋದು ಅಂತ ಕೂಡ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಬೇಕಂದರೆ ನಿಮಗೆ. ಸೊ ಅದ್ರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಇರುತ್ತೆ. ಪ್ರತಿಯೊಂದು ಚಿಕ್ಕ ಪುಟ್ಟ ವಿಷಯ ಕೂಡ ನಾನು ಇಲ್ಲಿ ತಿಳಿಸಿರ್ತೀನಿ ಆ ವಿಡಿಯೋದಲ್ಲಿ. ಸೊ ಜಸ್ಟ್ ನೀವು ಅದನ್ನು ನೋಡಿಕೊಂಡು ನೀವು ಈ ರೀತಿ ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಸ್ಯಾಂಪಲ್ಸ್ ರೆಡಿ ಮಾಡ್ಕೊಂಡ್ಮೇಲೆ ನಂತರ ಹೇಗೆ ನೀವು ಇಲ್ಲಿ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ಬೋದು, ಎಲ್ಲೆಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಮುಂದೆ ನೆಕ್ಸ್ಟ್ ವೀಡಿಯೋಸ್ಗಳು ತಿಳಿಸ್ತೀನಿ. ಬಟ್ ಅದು ಈ ಕಿಟ್ಟಲ್ಲಿ ನಿಮಗೆ ಈ ರೀತಿ 2 ಫ್ಯಾಬ್ರಿಕ್ದು ಅರ್ಧ ಮೀಟರ್ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಸ್ಕ್ರಂಚೀಸ್ಗಳು ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಮೇನ್ ಇವಾಗ ಬರುವಂಥದ್ದು ನಾನು ಹೇಳಿದ್ದೆ ನಿಮಗೆ ಒಂದು ಮೇನ್ ಅಂದರೆ ಈ ಒಂದು ವಿಡಿಯೋದಲ್ಲಿ ಒಂದು ಮೇನ್ ನಿಮಗೊಂದು ತುಂಬ ಖುಷಿಯಾಗುತ್ತೆ. ಒಂದು ಆ್ಯಸ್ ಪರ್ ಒಂದು ಬೋನಸ್ ಟಿಪ್ ಅಂತ ಕೂಡ ನಾನು ಹೇಳ್ಬೋದು ಇದಕ್ಕೆ, ಅಥವಾ ಬೋನಸ್ ಒಂದು ಗಿಫ್ಟ್ ಅಂತ ಕೂಡ ನಿಮ್ಗೆ ಹೇಳ್ಬೋದು. ಸೊ ಮೇನ್ ಅಂತಂದರೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಮೀಶೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ವಿದೌಟ್ GST ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋದರೆ ಮುಂದೆ ನೀವು GST ತೊಗೊಂಡು ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅಂತ ಕೂಡ ಹೇಳಿದ್ದೆ. ಆ್ಯಂಡ್ GST ಇದ್ದರೆ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟು ಮತ್ತು ಮೀಶೋ ಸುಮಾರು ಪ್ಲ್ಯಾಟ್ಫಾರ್ಮ್ಗಳಿದೆ. ಬಟ್ ನಮ್ಮ ಹತ್ರ GST ಇಲ್ಲ ಅಂದರೂ ಕೂಡ ಮೀಶೋದಲ್ಲಿ ಅಲೌಡ್ ಇದೆ. ಸೊ ಅಲ್ಲಿಂದ ನೀವು ಕೆಲಸನ ಮಾಡಬಹುದು. ಸೊ ಇಲ್ಲಿ ಕೆಲಸನ ನಾವು ಹೇಗೆ ಮಾಡೋದು ಅಂತ ಹಳೆ ವೀಡಿಯೋಸ್ಗಳು ಮಾಡಿದ್ದೀನಿ. ಅದ್ರ ಲಿಂಕನ್ನು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಹೇಗೆ ನನಗೆ ಹೊಲಿಗೆ ಕೆಲಸ ಸಿಗ್ತಾ ಇದೆ, ಹೇಗೆ ಅವ್ರು ನಮಗೆ ಒಂದು ದುಡಿದಿದ್ದ ಹಣವನ್ನು ಹೇಗೆ ಕೊಡ್ತಾ ಇದ್ದಾರೆ, ಎಲ್ಲವೂ ಈ ಡೀಟೇಲ್ಸ್ ಅದರಲ್ಲಿದೆ. ಸೊ ಆ ವಿಡಿಯೋ ಖಂಡಿತವಾಗ್ಲೂ ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಕಿಟ್ಟಲ್ಲಿ ಮೇನ್ ಇನ್ಕ್ಲೂಡ್ ಮಾಡಿದ್ದೀನಿ ನಾನು ಈ ರೀತಿ ಟ್ರಾನ್ಸ್ಪರೆಂಟ್ ಮೀಶೋ ಪ್ಯಾಕೇಜ್ಗಳನ್ನು. ಓಕೆ, ಸೊ ಯಾಕಂತಂದರೆ ನಮ್ಗೆ ಇವಾಗ ಫಸ್ಟಿಗೆ ಇವಾಗ ನಾವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಹೊಲ್ದು ಸ್ಕ್ರಂಚಿನ, ಬಟ್ ಅದು ನಮಗೆ ಆರ್ಡರ್ ಬಂತಂತ ಅಂದ್ಕೊಳ್ಳೋಣ ಮೀಶೋದಲ್ಲಿ. ಆ ಟೈಮಲ್ಲಿ ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ನಾವೇನು ಮಾಡ್ತಾ ಇರ್ತೀವಿ ಅವಾಗ ಮೊನ್ನೆದು ಹೇಗಿರುತ್ತೆ ಡೌಟ್ ಇರುತ್ತೆ. ಈ ರೀತಿ ಎಲ್ಲ ಪ್ಯಾಕೆಟ್ಸ್ಗಳನ್ನ ಎಲ್ಲರೂ ಕೂಡ ಅಷ್ಟೊಂದು ಹಣ ಹಾಕಿ ತರ್ಸೋಕ್ಕಾಗಲ್ಲ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಈ ಕಿಟ್ಟಲ್ಲಿ ನಿಮಗೆ ಈ ರೀತಿ ಪೌಚಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಈಸಿಯಾಗಿ ನೀವು 4 ರಿಂದ 5 ಆರ್ಡರ್ಗಳನ್ನ ನೀವು ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ನೀವು ಎಲ್ಲಿ ಹೋಗಿ ಖರೀದಿ ಮಾಡಬೇಕಾಗಿಲ್ಲ. ಜಸ್ಟ್ ಕಿಟ್ ಖರೀದಿ ಮಾಡಿಬಿಟ್ಟು ಅದರಲ್ಲಿ ಇದೆಲ್ಲ ಇರುತ್ತೆ. ಮೀಶೋದಲ್ಲಿ ನೀವು ಏನು ಮಾಡ್ಬೋದು ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಾ. ಸೊ ಎಲ್ಲ ಫೋಟೋಸ್ಗಳನ್ನೆಲ್ಲ ಕ್ಲಿಕ್ ಹೇಗೆ ಮಾಡೋದು ಅಂತ ಕೂಡ ಡೀಟೇಲಾಗಿ ಇನ್ನೂ ಬರುವಂಥ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ನಾನು. ಸೊ ಫೋಟೋಸ್ಗಳೆಲ್ಲ ಹಾಕಿದಾಗ ನೀವು ಆರ್ಡರ್ ಬರುತ್ತೆ ನೋಡಿ, ಫಸ್ಟ್ ಆರ್ಡರ್ ಬರುತ್ತೆ. ಆ್ಯಂಡ್ ಆರ್ಡರ್ಸ್ ಬಂದಾಗ ಅವಾಗ ನೀವೇನು ಮಾಡ್ತೀರಿ, ಸಿಂಪ್ಲಿ ನಾನು ಕಳಿಸಿರುವಂಥ ಈ ಪ್ಯಾಕೆಟ್ಸ್ಗಳಲ್ಲೇ ಅವುಗಳನ್ನ ಹಾಕಿ ಜಸ್ಟ್ ಕೊರಿಯರ್ ಬಾಯ್ ಮನೆ ಬರ್ತಾರೆ, ಅವ್ರಿಗೆ ತೊಗೊಂಡು ಹೋಗ್ತಾರೆ. ನೀವೆಲ್ಲಿ ಹೋಗಬೇಕಾಗಿಲ್ಲ. ಸೊ ಅವ್ರು ತೊಗೊಂಡು ಹೋಗ್ತಾರಲ್ವ, ಸೊ ಅದಕ್ಕೆ ಪ್ಯಾಕಿಂಗಿಗಂತ ನೀವೆಲ್ಲಿ ಸರ್ವೆ ಮಾಡ್ಬೋದು ಅಂತ. ಯಾಕಂದರೆ ಮೀಶೋದಲ್ಲಿ ರಿಜೆಕ್ಟ್ ಮಾಡ್ತಾರೆ. ಫಸ್ಟ್ ಆರ್ಡರ್ ನೀವೇನಾದರೂ ಹಾಗೆಯೇ ಪ್ಲಾಸ್ಟಿಕ್ ಕವರಲ್ಲಿ ಅದರಲ್ಲಿ ಇದರಲ್ಲಿ ನಾವು ಕೊಡ್ತೀವಿ ಅಂತಂದರೆ ಅವ್ರು ತೊಗೊಂಡು ಹೋಗೋಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಇದೇ ರೀತಿಯೇ ಟ್ರಾನ್ಸ್ಪರೆಂಟ್ ಇರುವಂಥ ಒಂದು ಪ್ಯಾಕೇಜ್ಗಳೇ ಬೇಕಾಗುತ್ತೆ.
ಸೊ ಈ ರೀತಿ ಹೀಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಇವುಗಳು ಕೂಡ ಈ ಕಿಟ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಈ ಕಿಟ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಾರೆ ನಾನು ಇವಾಗ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಯಾವುದಕ್ಕೋಸ್ಕರ ನಾನು ಯಾವ್ಯಾವ ಒಂದು ಇದನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಇಲ್ಲಿ ಕನಿಷ್ಠ ಅಂದರೆ 8 ರಿಂದ 9 ನಿಮಗೆ ಚಿಕ್ಕ ಚಿಕ್ಕ ಪುಟ್ಟ ಅಂದರೆ ಇವಾಗ ಸ್ಕ್ರಂಚಿ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಕಿಟ್ಟಲ್ಲಿ. ಆ್ಯಂಡ್ ಈ ಕಿಟ್ ಪ್ರೈಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಈ ಕಿಟ್ ಪ್ರೈಸು ತುಂಬಾ ಜಾಸ್ತಿ ನಾನು ಇಟ್ಟಿಲ್ಲ. ಇಲ್ಲಿ ನಿಮಗೆ 349 ರುಪೀಸ್ ನಾವು ಇಟ್ಟಿದ್ದೀವಿ, 349 ರುಪೀಸು. ಆ್ಯಂಡ್ ಮೇನಂತಂದರೆ ಇದಕ್ಕೆ ಇದರಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಜಸ್ಟ್ ಹಾಗೇನೆ ಹೇಳ್ತಾ ಇದ್ದೀನಿ. 349 ರೂಪಾಯಿಗೆ ಚಿಕ್ಕದೊಂದು ಕಿಟ್ ನಿಮಗೆ ಸಿಗುತ್ತೆ. 349 ರೂಪಾಯಿ ಕಿಟ್ ನೀವು ತೊಗೊಂಡು ಚಿಕ್ಕದೊಂದು ಸ್ಟಾರ್ಟಪ್ ಬಿಸ್ನೆಸ್ನ ಮನೆಯಿಂದಲೇ ನೀವು ಸ್ಟಾರ್ಟ್ ಮಾಡ್ಬೋದು. ನೀವು ಮೊದಲು ಒಂದು ಸಾರಿ ಮಾಡ್ಕೊಂಡು ನೋಡಿದ್ಮೇಲೆ ಮತ್ತು ಸ್ಯಾಂಪಲ್ಸ್ ಹಾಕಿದ್ರೆ ನಿಮ್ಗೆ ಆರ್ಡರ್ ಹೇಗೆ ಬರುತ್ತೆ, ಮತ್ತು ನಿಮಗೆ ಫ್ಯಾಬ್ರಿಕ್ ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡೋಣ. ಹೋಲ್ಸೇಲಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ಫ್ಯಾಬ್ರಿಕ್ ಸಿಗೋ ಹಾಗೆ ಮಾಡೋಣ. ಸೊ ಆ ರೀತಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಫಸ್ಟಿಗೆ ಕಿಟ್ ತೊಗೊಂಡು ನೀವೇನೋ ಸ್ಟಾರ್ಟ್ ಮಾಡಿದ್ರಿ, ನಿಮ್ಗೆ ಆರ್ಡರ್ಸ್ಗಳು ಬಂತು, ನಿಮಗೆ ಕನ್ಫರ್ಮ್ ಆಯಿತು ಎಸ್ ನಾವು ಮಾಡ್ಬೋದು ಅಂತಂದರೆ, ಸೊ ನಂತರ ನೀವು ನಮ್ಮ ಕಡೆಯಿಂದ ಫ್ಯಾಬ್ರಿಕ್ಸ್ಗಳನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಕಿಟ್ಟಲ್ಲಿ ನಾನು ಇವಾಗ ಏನೇನು ಇನ್ಕ್ಲೂಡ್ ಮಾಡಿದ್ದೀನಿ ಜಸ್ಟ್ ಹಾಗೇನೋ ಒಂದು ಸಾರಿ ಹೇಳ್ಬಿಡ್ತೀನಿ. ಒಂದು 1/2 ಮೀಟರ್ದು 2 ಕಲರ್ ಬಟ್ಟೆ ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ 4 ಮೀಟರು ಇಲ್ಲಿ 4 ರಿಂದ 5 ಮೀಟರು ಇಲಾಸ್ಟಿಕ್ ರೌಂಡ್ ಶೇಪದು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಪ್ಲಸ್ ಇಲ್ಲಿ ಇಲಾಸ್ಟಿಕ್ ಎಷ್ಟು ಸೈಜ್ ಇರಬೇಕು ಅನ್ನೋದ್ರ ಒಂದು ಕಟ್ಟಿಂಗ್ ಸ್ಯಾಂಪಲ್ ಕೂಡ ಇದರಲ್ಲಿ ಹಾಕಿರ್ತೀನಿ ಕಿಟ್ಟಲ್ಲಿ. ಆ್ಯಂಡ್ ಪ್ಲಸ್ ಇದ್ರ ಜೊತೆಗೆ ನಿಮಗೆ ಥ್ರೆಡ್ ಅಂದರೆ ದಾರ ಕೂಡ ಸಿಗ್ತಾ ಇದೆ. ಆ್ಯಂಡ್ ಅದರಲ್ಲಿ ಕೂಡ ಸೇಫ್ಟಿ ಪಿನ್ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಓಕೆ, ಸೇಫ್ಟಿ ಪಿನ್ ಇರುತ್ತೆ. ಆ್ಯಂಡ್ ಪ್ಯಾಕಿಂಗ್ ಪೌಚಸ್ಗಳನ್ನ, ಟ್ರಾನ್ಸ್ಪರೆಂಟ್ ಪೌಚ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಕಿಟ್ಟಲ್ಲಿ. ಆ್ಯಂಡ್ ಇದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಬೇರೆದವರಿಗೆ ಪ್ಯಾಕ್ ಮಾಡಿ ಕೊಡೋದಕ್ಕೆ. ಆ್ಯಂಡ್ ಮೆಜರ್ಮೆಂಟ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ರೀತಿ ಇರುತ್ತೆ, ಯಾವ ರೀತಿ ಸ್ಕಂಚಿಗೆ ಯಾವ ರೀತಿ ನಾವು ಮೆಜರ್ಮೆಂಟ್ ತೊಗೋಬೇಕು, ಹೇಗೆ ಕಟ್ಟಿಂಗ್ ಮಾಡಬೇಕಂತ ನಾನು ನಿಮಗೆ ಸೈಜಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಈಸಿ ಆಗುತ್ತೆ. ಸುಮಾರು ಥರದ್ದು ಇವಾಗ 5 ಥರದ್ದು ಸ್ಕಂಚಿ ಮಾಡ್ಬೋದು. 5 ಥರದ್ದು ನಿಮಗೆ ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಹಾಗೆ ನೀವು ಇಲ್ಲಿ ಮಾಡ್ಕೋಬೋದು. ಓಕೆ, ಆ್ಯಂಡ್ ಇಲಾಸ್ಟಿಕ್ ಸೈಜ್ ಸ್ಯಾಂಪಲ್ ಆಲ್ರೆಡಿ ನಾನು ಇದ್ರಲ್ಲಿ ಹಾಕಿರ್ತೀನಿ ಅಂತ ಹೇಳಿದ್ದೀನಿ. ಹೀಗಾಗಿ ಯಾವುದೇ ರೀತಿ ಡೌಟ್ ಬೇಡ. ಆ್ಯಂಡ್ ಮೀಶೋ ಪ್ಯಾಕಿಂಗ್, ಟ್ರಾನ್ಸ್ಪರೆಂಟ್ ಪ್ಯಾಕಿಂಗ್ಗಳನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಮೇನ್ ಅಂತಂದರೆ ಸೊ ಇದಕ್ಕಿಂತ ಸಪ್ರೇಟಾಗಿ ನೀವು ಮೀಶೋದಲ್ಲಿ ಕೆಲಸ ಮಾಡುವಾಗ ತುಂಬಾ ಏನಪ್ಪ ನಾವು ಎಲ್ಲಿಂದ ತರೋದು ಈ ರೀತಿ ಪ್ಯಾಕಿಂಗ್, ಇವಾಗ ನಂಗೆ ಆರ್ಡರ್ ಬಂದುಬಿಡ್ತು ನಾಳೆ ಅಂತಂದರೆ, ಸೊ ಆ ರೀತಿಯೆಲ್ಲ ನೀವು ಡಿಸ್ಟರ್ಬ್ ಆಗಬಾರ್ದು ಅಂತಲೇ ಈ ಕಿಟ್ಟಲ್ಲಿ ನಾನು ಟ್ರಾನ್ಸ್ಪರೆಂಟ್ ಮೀಶೋ ಪ್ಯಾಕೇಜ್ಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಓಕೆನಾ. ಸೊ ಇದೊಂದು ಚಿಕ್ಕದೊಂದು ಸ್ಟಾರ್ಟಪ್ ಕಿಟ್ಟು 349 ರೂಪಾಯಿ ಕೇವಲ. ಆ್ಯಂಡ್ ಇದನ್ನು ನೀವು ಏನಂದರೆ ನಾನು ಇಲ್ಲಿ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೇನೆ. ಸೊ ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಬಟ್ ಆದರೆ ಸೊ ಇದರಲ್ಲಿ ನಾನೆಲ್ಲ ಡೀಟೇಲ್ಸ್ಗಳು ನಿಮ್ಗೆ ಹೇಳ್ತೀನಿ, ಹೇಗೆ ನಾವು ನಿಮಗೆ ಕಳಿಸ್ತೀವಿ ಅಂತ. ಕಳಿಸಿದ ಮೇಲೆ ಕೂಡ ನೀವು ಅದನ್ನು ಟ್ರ್ಯಾಕ್ ಮಾಡ್ಬೋದು, ನಾವು ನಿಮಗೆ ಯಾವ ರೀತಿ ಕಳಿಸಿದ್ವಿ ಕಿಟ್ಟು ಯಾವ ರೀತಿ ತಲುಪುತ್ತೆ ಅಂತ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಫೋನ್ ಮಾಡೋಕ್ಕೆ ಹೋಗಬೇಡಿ, ಈ ನಂಬರ್ಗೆ ಕೇವಲ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಓಕೆನಾ. ಸೊ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಇನ್ನೂ ಡೀಟೇಲಾಗಿ ವೀಡಿಯೋಸ್ಗಳು ಮಾಡ್ತೀನಿ. ಇದರಿಂದ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಇವಾಗ ಕೂಡ ಮಾರ್ನಿಂಗ್ ಒಬ್ಬರು ಕಮೆಂಟ್ ಮಾಡಿದರು, ಎಸ್ ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಆರ್ಡರ್ಸ್ ಬರ್ತಾ ಇದೆ ಅಂತ ಕೂಡ ಅವ್ರು ಹೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಮನೆಯಲ್ಲಿ ಕೂತ್ಕೊಂಡು ಚಿಕ್ಕದಾಗಿ 100-200 ರೂಪಾಯಿ ನಾವೆಲ್ಲರೂ ತಿಂದು ಹಾಳು ಮಾಡಿಬಿಡ್ತೀವಿ. ಬಟ್ ಆದರೆ ಅದೇ ಹಣದಿಂದ ನಾವು ಮನೆಯಿಂದ ಕೂತ್ಕೊಂಡು ಚಿಕ್ಕದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ನಾನು ಇಲ್ಲಿ ಪ್ರೂಫ್ ಮಾಡ್ತಾ ಇದ್ದೀನಿ ಅಷ್ಟೇ ಚಾನಲ್ ಮೂಲಕ. ಸೊ ಎಲ್ಲೂ ನಾವು ಹೆಣ್ಮಕ್ಳು ಇವಾಗ ನನಗೆ ಅನಿಸುತ್ತೆ ಸುಮಾರು ಹೆಣ್ಮಕ್ಳು ಸುಮಾರು ಪ್ರಾಬ್ಲಮ್ಸ್ಗಳು ಹೇಳ್ತಾ ಇರ್ತೀವಿ ನನ್ನ ಚಾನಲಲ್ಲಿ, ನಮ್ಮ ಮನೇಲಿ ಈ ರೀತಿ ಇದೆ ಆ ರೀತಿ ಇದೆ ಅಂತ. ಸೊ ಅಂಥ ಹೆಣ್ಮಕ್ಳು ಮನೆಯಿಂದಲೇ ನೀವು ಒಂದು ಚಿಕ್ಕದೊಂದು ಪುಟ್ಟದೊಂದು ಏನಾದರೂ ನಿಮ್ಮ ಹತ್ರ ಹೊಲಿಗೆ ಮಷಿನ್ ಇದ್ದರೆ, ಸೊ ಅದರಿಂದ ನೀವು ಯಾವ ರೀತಿ ಕೆಲಸ ಮಾಡ್ಬೋದು. ಮತ್ತು ಹೊಲಿಗೆ ಕೂಡ ಸುಮಾರು ಜನರು ಬರೋದಿಲ್ಲ, ಯಾಕಂದರೆ ಪ್ರೊಫೆಷನಲ್ಲೇ ಬರೋರು ತುಂಬ ಸ್ಮಾರ್ಟ್ ಇರ್ತಾರೆ, ಅವ್ರು ಮಾಡ್ಕೋತಾರೆ ಕೆಲಸನ, ಟೈಲರಿಂಗ್ ಕೆಲಸನ. ಬಟ್ ಆದರೆ ಅರ್ಧಂಬರ್ಧ ಕಲ್ತಿರ್ತೀವಿ ನಾವು. ಆ್ಯಕ್ಚುಲಿ ನಮ್ಗೆ ಅವಾಗ ಗೊತ್ತಿರೋದಿಲ್ಲ. ಬಟ್ ಇವಾಗ ನಾವು ತುಂಬಾ ಕಷ್ಟಪಡ್ತಾ ಇದ್ದೀವಿ ಕೆಲಸಕ್ಕೋಸ್ಕರ ಅಂತಂದರೆ. ಸೊ ಅಂಥವ್ರು ಕೂಡ ಇವಾಗ ತುಂಬ ಟ್ರೆಂಡಲ್ಲಿ ನಡೀತಾ ಇರೋಂಥದ್ದು ಸ್ಕ್ರಂಚೀಸು ಮತ್ತು ಹೇರ್ ಬೋಸ್ಗಳು. ಸೊ ಇವುಗಳನ್ನ ನೀವು ಮಾಡ್ಬೋದು. ಯಾವ ರೀತಿ ಮಾಡಬೇಕು, ಮೆಜರ್ಮೆಂಟ್ ಹೇಗಿರಬೇಕು, ಅದನ್ನೆಲ್ಲ ನಾನು ಡೀಟೇಲ್ಸ್ಗಳನ್ನು ನನ್ನ ಚಾನಲಲ್ಲಿ ತರ್ತಾ ಇದ್ದೀನಿ. ತುಂಬ ಪ್ರೀತಿ ಕೂಡ ಕೊಡ್ತಾ ಇದ್ದೀರಿ, ವೀಡಿಯೋಸ್ಗಳು ನೋಡ್ತಾ ಇದ್ದೀರಿ, ಇಷ್ಟ ಕೂಡ ಪಡ್ತಾ ಇದ್ದಾರೆ. ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ ಅಂತಂದರೆ ಈ ಒಂದು ಚಾನಲಲ್ಲಿ ನಾನು ಇನ್ನೂ ಸುಮಾರು ಥರದ ಅಪ್ಡೇಟ್ಗಳನ್ನು ಕೊಡ್ತೀನಿ ಈ ಬಿಸ್ನೆಸ್ ರಿಲೇಟೆಡ್ ಇರುವಂಥದ್ದೇ. ಆ್ಯಂಡ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ವೀಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆನಾ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಯಾರಾದರೂ ಇಂಟ್ರೆಸ್ಟ್ ಇದ್ದೀರಿ, ನಾವು ಈ ಒಂದು ಚಿಕ್ಕದೊಂದು ಕಿಟ್ಟನ್ನು ತಗೋತೀವಿ ಅಂತ ಅನ್ನೋರಿದ್ರೆ ಅದು 349 ಅಂದರೆ ಕೇವಲ 349 ರೂಪಾಯಿಗೆ ಚಿಕ್ಕದೊಂದು ಪುಟ್ಟದೊಂದು ಸ್ಟಾರ್ಟಪ್ ಕಿಟ್ಟು ಸ್ಕ್ರಂಚಿದು ನೀವು ತಗೋತೀವಿ ಅಂತಂದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ ನಾನು ಬೇಕು ಅಂತ ಹೇಳಿ. ಸೊ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಓಕೆ. ಸೊ ಆಲ್ ದಿ ಬೆಸ್ಟ್. ನಮಸ್ಕಾರ.